ಗೃಹಜ್ಯೋತಿ ಮರುಪರಿಷ್ಕರಣೆ ಸಂಬಂಧಿಸಿದಂತೆ ಸಿಬ್ಬಂದಿ ವರ್ಗದವರ ಮೇಲೆ ಹೆಚ್ಚುತ್ತಿರುವ ಕೆಲಸದ ಒತ್ತಡವನ್ನು ವಿರೋಧಿಸಿ ಇಂದು ಕರವೇ ಸಿಂಹಸೇನೆ ಸಂಘಟನೆ ವತಿಯಿಂದ ಕರ್ನಾಟಕ ವಿದ್ಯುತ್ ಪ್ರಸರಣ ಶಿವಮೊಗ್ಗ ಜಿಲ್ಲಾ ವಿದ್ಯುತ್ ಭವನದ ಮುಖ್ಯ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಶಿಕ್ಷಕರ ಮೇಲೆ ಒತ್ತಡ ಹೇರಿದ್ದರಿಂದ ಕೆಲ ಶಿಕ್ಷಕರು ಜೀವ ಕಳೆದುಕೊಂಡ ದುರ್ಘಟನೆ ಇಂದು ನಮ್ಮ ಕಣ್ಣ ಮುಂದೆ ಇದೆ. ಹೀಗಿರುವಾಗ ಗೃಹಜ್ಯೋತಿ ಮರುಪರಿಷ್ಕರಣೆ ಹೆಸರಲ್ಲಿ ವಿದ್ಯುತ್ ಇಲಾಖೆ ಸಿಬ್ಬಂದಿಗಳಿಗೆ ಬೆಳಗ್ಗೆ 8ರಿಂದ ರಾತ್ರಿ 11 ಗಂಟೆವರೆಗೂ ಕೆಲಸ ನಿರ್ವಹಿಸುವ ಟಾರ್ಗೆಟ್ಗಳನ್ನು ನೀಡಲಾಗುತ್ತಿರುವುದನ್ನು ಸಂಘಟನೆ ವಿರೋಧಿಸುತ್ತದೆ. ಅಲ್ಲದೆ ಸಿಬ್ಬಂದಿಗಳು ಸರ್ಕಾರಿ ರಜೆ ದಿನಗಳಲ್ಲೂ ಕಾರ್ಯನಿರ್ವಹಿಸುವಂತೆ ಒತ್ತಡ ಹೇರಲಾಗುತ್ತಿದ್ದು, ಕೂಡಲೇ ಸಿಬ್ಬಂದಿಗಳಿಗೆ ರಜಾ ದಿನಗಳ ರಜೆಯನ್ನು ನೀಡಿ ಕೆಲಸದ ಒತ್ತಡ ಕಡಿಮೆ ಮಾಡಬೇಕೆಂದು ಸಂಘಟನೆ ಮನವಿ ಮಾಡಿಕೊಂಡಿದೆ. ನಮ್ಮನ್ನೇ ಎಷ್ಟು ನಿರ್ಲಕ್ಷ್ಯ ಮಾಡ್ತೀರಾ ಅಂದ್ರೆ ನಿಮ್ ಕಚೇರಿ ಒಳಗಡೆ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿರೋರ ಬಗ್ಗೆ ಎಷ್ಟು ನಿರ್ಲಕ್ಷ್ಯತನ ಇದೆ ಅಲ್ಲ. ಯಾಕೆಂದ್ರೆ ಒಂದ್ ನಿಮಿಷ ನಾನು ಹೇಳದ್ ಕೇಳಿ, ನಾವಿಲ್ಲಿ ಬಂದಿದ್ದ ಉದ್ದೇಶ ಏನು ಅಂತಂದ್ರೆ, ಈಗೇನು ಮನೆಗೆ ತಾವೇನು ಮರುಪರಿಷ್ಕರಣೆ ಮಾಡ್ತಾ ಇದ್ದೀರಿ ಗೃಹಜ್ಯೋತಿಗಳು, ಆ ಸಿಬ್ಬಂದಿ ವರ್ಗದವರ ಮೇಲೆ ತಮ್ಮ ಅಧಿಕಾರಿಗಳು ಒತ್ತಡ ಏರ್ತಾ ಇರೋದ್ರಿಂದ ರಾತ್ರಿ 11 ಗಂಟೆ ಆಗ್ತಿದೆ. ತಾವು ಕೂಡ ವಯಸ್ಸಾಗಿರುವಂಥವ್ರು ತಂದೆ ಸ್ಥಾನದಲ್ಲಿದ್ದೀರಿ. ತಮ್ಮ ಆರೋಗ್ಯನೂ ಕೂಡ, ತಮ್ಮ ಸಿಬ್ಬಂದಿ ವರ್ಗದವರ ಆರೋಗ್ಯವನ್ನು ಕೂಡ ನಮ್ಮ ಸಂಘಟನೆಗಾಗಲೇ ನಮ್ಮ ಎಲ್ಲರಿಗೂ ಮುಖ್ಯವಾದಂಥದ್ದು. ರಜೆನೂ ಕೊಡಬೇಕು, ರಜೆ ಕೊಡೋದ್ರ ಜೊತೆಗೆ ಅಧಿಕಾರಿಗಳಿಗೆ ಒತ್ತಡ ಏರ್ಬೇಡಿ ದಯಮಾಡಿ. ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆಯು ಶಿವಮೊಗ್ಗ ನಗರದ ಹರಿಗೆ ಭಾಗದಲ್ಲಿರತಕ್ಕಂಥ ವಿದ್ಯುತ್ ಭವನ ಸರ್ಕಾರಿ ಕಚೇರಿಗೆ ಬಂದು ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡಿರ್ತೇವೆ. ಏನಪ್ಪ ವಿಚಾರ ಅಂತಂದರೆ, ಸಿಬ್ಬಂದಿಯ ವರ್ಗದವರಿಗೂ ಮತ್ತು ಅಧಿಕಾರಿಗಳ ಮೇಲೆ ಒತ್ತಡವಾಗಿ ಆಗ್ತಾ ಇರೋದ್ರಿಂದ ಕೂಡಲೇ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರ ಮೇಲೆ ಆಗ್ತಾ ಇರ್ತಕ್ಕಂಥ ಒತ್ತಡವನ್ನು ಕೈ ಬಿಡಬೇಕು. ಏನಪ್ಪ ಅಂತಂದರೆ, ದಿನ ಬೆಳಗ್ಗೆ 8 ಗಂಟೆಗೆ ಶುರುವಾದರೆ ಗೃಹಜ್ಯೋತಿ ಬಳಕೆಗೆ ಏನು ಸಿಬ್ಬಂದಿ ವರ್ಗದವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಪ್ರತಿನಿತ್ಯದ ಕೆಲಸದ ಜೊತೆ ಈ ಕೆಲಸನೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಮನೆಗೆ ಹೋಗೋಂಥ ಸಂದರ್ಭದಲ್ಲಿ ಅನಾಹುತಗಳು ಸಂಭವಿಸ್ತಾ ಇದ್ದು ಮತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿ ವರ್ಗದವರ ಮೇಲೆ ಹೆಚ್ಚಿನ ಒತ್ತಡ ಇರೋದರಿಂದ ಅವ್ರಿಗೂ ಕೂಡ ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಾರೆ. ಈ ಒಂದು ವಿಚಾರವನ್ನು ತಿಳಿದು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ಸಂಬಂಧಪಟ್ಟಂಥ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕೂಡಲೇ ಈ ಒಂದು ವಿಚಾರವನ್ನು ಕ್ರಮ ಕೈಗೊಳ್ಳಬೇಕು. ಅವ್ರಿಗೇನು ರಜೆ ಇದೆ ಆ ರಜೆಯನ್ನು ಕೂಡ ಅವರಿಗೆ ಕೊಡಬೇಕು. ಸರ್ಕಾರನೇ ಕಾಲಾವಕಾಶ ಮಿತಿ ಕೊಟ್ಟಿರೋದ್ರಿಂದ ನಿಧಾನವಾಗಿ ಮಾಡ್ಕೊಂಡು ಹೋಗೋದ್ರಲ್ಲಿ ತಪ್ಪೇನಿಲ್ಲ ಅಂತೇಳಿ ನಮ್ಮ ಒಂದು ಮನೋಭಾವನೆ.